ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ನಾನು ನಿಮಗೆ ಇವತ್ತು ತುಪ್ಪದ ಗುಣಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ತುಪ್ಪವನ್ನು ತಿನ್ನೋದ್ರಿಂದ ನಾವು ತಡೆಯಬಹುದಾದಂತಹ ಕಾಯಿಲೆಗಳು, ಹಾಗೆ ತುಪ್ಪದಿಂದ ಆಗುವಂತಹ ಪ್ರಯೋಜನ, ಆಯುರ್ವೇದದಲ್ಲಿ ತುಪ್ಪಕ್ಕಿರುವಂತಹ ಮಹತ್ವ, ಹಾಗೆಯೇ ತುಪ್ಪವನ್ನು ಯಾವಾಗ ಯಾವ ಪ್ರಮಾಣದಲ್ಲಿ ಸರಿಯಾಗಿ ಬಳಕೆ ಮಾಡಬೇಕು, ತುಪ್ಪವನ್ನು ತಿನ್ನೋದ್ರಿಂದ ಯಾವ ಯಾವ ಕಾಯಿಲೆಯನ್ನು ತಪ್ಪಿಸ್ಬೋದು, ಹಾಗೆಯೇ ತುಪ್ಪ ಕೊಲೆಸ್ಟ್ರಾಲ, ಹಾಗೆಯೇ ಪ್ರತಿನಿತ್ಯ ತುಪ್ಪನ ಸೇವಿಸೋದ್ರಿಂದ ಎಷ್ಟೆಲ್ಲ ಲಾಭಗಳಿದೆ ಅನ್ನೋದ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ತುಪ್ಪದ ಗುಣಗಳಂದರೆ ತುಪ್ಪ ನೆನಪಿನ ಶಕ್ತಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ವಯಸ್ಸಾದವರು ಮರೆಯೋದು ಸಹಜ. ಆ ಮರವಿನ ಕಾಯಿಲೆಗೆ ಇದು ತುಂಬ ಮನೆ ಮದ್ದು ಅಂತ ಹೇಳ್ಬೋದು. ಮಕ್ಕಳಲ್ಲೂ ಸಹ ನೆನಪಿನ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ತುಂಬಾ ಪ್ರಯೋಜನಕಾರಿ. ಅಲ್ಲದೆ ಕ್ಯಾನ್ಸರ್ನ ತಡೆಗಟ್ಟುವ ಶಕ್ತಿ ತುಪ್ಪಕ್ಕೆ ಇದೆ. ತುಪ್ಪಕ್ಕೆ ಆಯುರ್ವೇದದಲ್ಲಿ ಮೊದಲನೇ ಸ್ಥಾನವಿದೆ. ಇದನ್ನು ಭೂಲೋಕದ ಅಮೃತ ಅಂತಲೇ ಕರೀತಾರೆ. ಇಷ್ಟೇ ಅಲ್ಲದೆ ನಿಮ್ಮ ಆಯುಸ್ಸನ್ನು ಸಹ ಹೆಚ್ಚು ಮಾಡುತ್ತೆ, ದೀರ್ಘಾಯುಷಿಯಾಗ್ಬೋದು. ಅಲ್ಲದೆ ಚರ್ಮಕ್ಕೆ ಕಾಂತಿಯನ್ನು ನೀಡುತ್ತೆ, ಒಣ ಚರ್ಮ ಈ ಥರದ್ದೆಲ್ಲನೂ ನಿವಾರಣೆ ಮಾಡುತ್ತೆ. ಇದರೊಟ್ಟಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ, ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ. ಹಾಗೆಯೇ ಕೂದಲು ಉದುರೋದು ಇತ್ತೀಚೆಗೆ ಕಾಮನ್ ಆಗಿರೋದು. ಕೂದಲು ಉದುರುವ ಸಮಸ್ಯೆಯನ್ನು ತಡೆಗಟ್ಟುವುದರ ಜೊತೆಗೆ ಕೂದಲನ್ನು ಕಪ್ಪಾಗಿಸೋದಕ್ಕೂ ಸಹ ಸಹಾಯ ಮಾಡುತ್ತೆ. ಅಲ್ಲದೆ ಈಗಂತೂ ಮಂಡಿ ನೋವು ಕಾಮನ್ ಆಗಿರೋದ್ರಿಂದ ಮಂಡಿ ನೋವಿಗೂ ಹಾಗೆ ಸಂಧಿ ನೋವಿಗೂ ಸಹ ಇದು ಮನೆ ಮದ್ದು ಅಂತಲೇ ಹೇಳ್ಬೋದು. ಉತ್ತಮವಾದ ಮದ್ದು ತುಪ್ಪ. ಹಾಗೆ ಮಾನಸಿಕ ಆತಂಕ, ಭಯ, ಕೋಪ ಇದೆಲ್ಲದನ್ನು ಕಮ್ಮಿ ಮಾಡುವ ಶಕ್ತಿ ತುಪ್ಪಕ್ಕಿದೆ. ಇಷ್ಟೆಲ್ಲ ಪ್ರಯೋಜನ ಇರುವ ತುಪ್ಪ ಭೂಲೋಕದ ಅಮೃತ ಅಂತಲೇ ಹೇಳ್ಬೋದು. ಇಷ್ಟು ತುಪ್ಪದ ಪ್ರಯೋಜನಗಳಾದರೆ ಆಯುರ್ವೇದದಲ್ಲಿ ತುಪ್ಪದ ಬಳಕೆಯನ್ನು ಎಷ್ಟರ ಮಟ್ಟಿಗೆ ಮಾಡ್ತಾರೆ ಅನ್ನೋದನ್ನು ತಿಳಿಸ್ತೀನಿ. ತುಪ್ಪವನ್ನು ಬಳಕೆ ಮಾಡೋದ ಆಯುರ್ವೇದಿಕ್ ಮೆಡಿಸಿನ್ಸು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ತುಪ್ಪ ಇಲ್ಲದೆ ಆಯುರ್ವೇದವನ್ನು ಕಲ್ಪನೆ ಮಾಡ್ಕೊಳ್ಳೋದು ಸಹ ಕಷ್ಟ. ತುಪ್ಪನ ತಿಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಹಾಗೆಯೇ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇದು ಕೊಬ್ಬು ಅನ್ನೋದೊಂದಿಷ್ಟು ನಮಗೆ ಕಲ್ಪನೆಗಳಿದೆ. ಹಾಗೆಯೇ ನಾವು ಹಾಲು, ಮೊಸರು, ತುಪ್ಪ ಇದೆಲ್ಲನೂ ಸಹ ತಿನ್ನೋದನ್ನ ಬಿಟ್ವು. ಇದರಿಂದ ಏನಾಯ್ತಪ್ಪ ಅಂದರೆ ದೇಹದಲ್ಲಿ ಜಿಡ್ಡಿನಾಂಶ ಕಡಿಮೆ ಆಗೋದ್ರ ಜೊತೆಗೆ ಜಾಯಿಂಟ್ ಪೇನ್ ಹೆಚ್ಚಾಗಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಜಾಯಿಂಟ್ನಲ್ಲಿ ಇರುವಂತಹ ಜಿಡ್ಡಿನಾಂಶ ಕಡಿಮೆಯಾಗಿ ನಮಗೆಲ್ಲ 20-30 ವರ್ಷಕ್ಕೇ ಕೀಲು ನೋವು, ಕುತ್ತಿಗೆ ನೋವು, ಮೊಣಕಾಲು ನೋವು ಹೆಚ್ಚಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇದೆಲ್ಲ ಯಾಕಾಯ್ತಪ್ಪ ಅಂದರೆ ರಕ್ತನಾಳಗಳ ಒಳಗಡೆ ಜಿಡ್ಡಿನಾಂಶ ಇರಬೇಕು. ಯಾವಾಗ ನಾವು ತುಪ್ಪ ತಿಂದೇ ಇದ್ವಿ, ಒಳ್ಳೆ ಕೊಲೆಸ್ಟ್ರಾಲ್ ನಮ್ಮ ದೇಹಕ್ಕೆ ಸಿಗದೇ ಹೋಯಿತು. ಆವಾಗ ರಕ್ತ ಸಂಚಾರ ಸರಿಯಾಗಿ ಆಗದೆ ರಕ್ತ ಸಂಚಾರಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಹೆಚ್ಚಾಗಿ ಸ್ಟಾರ್ಟ್ ಆಗೋಕ್ಕೆ ಪ್ರಾರಂಭ ಆಯಿತು. ಫ್ರೆಂಡ್ಸ್, ತುಪ್ಪದಿಂದ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಲ್ಲ, ಯಾವುದೇ ರೀತಿ ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳು ಸಹ ಬರೋದಿಲ್ಲ. ಇದು ಗುಡ್ ಕೊಲೆಸ್ಟ್ರಾಲ್, ಅದಕ್ಕೆ ಇದಕ್ಕೆ ಅಂಥ ಮಹತ್ವವಿರೋದು. ಈಗ ನೀವೇ ಗಮನಿಸಿ, ನಮ್ಮ ಅಜ್ಜ ಅಜ್ಜಿ ಮುತ್ತಾತ ಅವ್ರ ಕಾಲದಲ್ಲೆಲ್ಲ ಎಷ್ಟು ತುಪ್ಪ ತಿಂತಿದ್ರು. ಅವ್ರಿಗೆ ಯಾಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇರಲಿಲ್ಲ, ಕೀಲು ನೋವು ಬರ್ತಿರಲಿಲ್ಲ, BP ಶುಗರ್ ಎಲ್ಲ ಇತ್ತ ಆ ಕಾಲದಲ್ಲಿ ಹೆಚ್ಚಾಗಿ ಇರಲಿಲ್ಲ. ಇತ್ತೀಚೆಗೆ ಯಾಕೆ ಜಾಸ್ತಿ ಆಗಿದೆ? ಇದನ್ನೆಲ್ಲ ನೀವೇ ಅರ್ಥ ಮಾಡಿಕೊಂಡು ಇವತ್ತಿಂದನಾದರೂ ತುಪ್ಪ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಅದರಿಂದನೇ ನಮ್ಮ ಅಥರ್ವೇದದಲ್ಲೇ ಸಾಲ ಮಾಡಿ ಆದರೂ ಸಹ ತುಪ್ಪ ತಿನ್ನಿ ಅಂತ ಹೇಳಿರೋದು. ಹಾಗೆಯೇ ನಮ್ಮ ಅಜ್ಜ ಅಜ್ಜಿ ಹಾಗೂ ವೇದಗಳಲ್ಲಿ ಹಿರಿಯರು ನೋಡಿ ಪ್ರಯೋಗ ಮಾಡಿ ತಮ್ಮ ಅನುಭವಕ್ಕೆ ಬಂದಂತಹದನ್ನು ಬರೆದಿಟ್ಟಿದ್ದಾರೆ. ಹಾಗೆ ತುಪ್ಪನ ನೀವು ಹಾಳಾಗದಿರೋ ಥರ ಎಷ್ಟು ವರ್ಷಗಳ ಕಾಲನಾದರೂ ನೀವು ಸ್ಟೋರ್ ಮಾಡ್ಬೋದು. ಆ ತುಪ್ಪಕ್ಕೆ ಎಷ್ಟು ಹಳೇದಾಗುತ್ತೋ ಅಷ್ಟು ಔಷಧಿ ಗುಣ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಆಯುರ್ವೇದದಲ್ಲಿ ತುಪ್ಪಕ್ಕಿರುವಂತಹ ಮಹತ್ವ. ಈಗ ತುಪ್ಪನ ಮಾಡುವ ವಿಧಾನದ ಬಗ್ಗೆ ತಿಳಿಸ್ಕೊಡ್ತೀನಿ. ಹೌದು, ತುಪ್ಪನ ಮಾಡುವ ವಿಧಾನವೂ ಸಹ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ಹಾಲನ್ನು ಕಾಯಿಸ್ಬಿಟ್ಟು ಹೆಪ್ಪಾಕಿ ಮೊಸರು ಮಾಡಿ ಕುಡುಗೋಲಲ್ಲಿ ಕಡೆದು ಆ ಬೆಣ್ಣೆನ ಶೇಖರಿಸಿ ಅದರಿಂದ ನಾವು ತುಪ್ಪನ ಮಾಡ್ಕೋಬೇಕು. ಆದರೆ ನಾವೆಲ್ಲ ಈಗ ಹೇಗೆ ತುಪ್ಪನ ತಯಾರಿಸ್ತಿದ್ದೀವಿ ಅಂದರೆ ಹಾಲನ್ನು ಕಾಯಿಸೋದು, ಕೆನೆ ಭಾಗನ ಎತ್ಕೊಂಡು ಅದನ್ನು ಫ್ರಿಜ್ನಲ್ಲಿ ಸ್ಟೋರ್ ಮಾಡೋದು. ಆ ಸ್ಟೋರ್ ಮಾಡಿದಂತಹ ಕೆನೆ ಭಾಗ ಏನಿರುತ್ತೆ ಅದನ್ನು ಕಾಯಿಸ್ಕೊಂಡು ತುಪ್ಪನ ತಯಾರಿಸ್ಕೊಳ್ಳೋದು. ಇದರಲ್ಲಿ ಅಷ್ಟು ಔಷಧಿ ಗುಣ ಇರಲ್ಲ. ಯಾಕಪ್ಪ ಅಂದರೆ ಇದು ಒಳ್ಳೆ ಮಾರ್ಗದಲ್ಲಿ ತಯಾರಿಸಿದಂಥ ತುಪ್ಪ ಅಲ್ಲ. ಇದರಿಂದ ಒಡೆದಿರುತ್ತಲ್ಲ ಚರ್ಮ, ಅದು ಸಹ ಕಡಿಮೆ ಆಗಲ್ಲ. ಈ ವಿಧಾನದಲ್ಲಿ ತಯಾರಿಸಿದಂತಹ ತುಪ್ಪನೇ ಅಲ್ಲ ಅಂತ ಹೇಳ್ಬೋದು. ಅದರಿಂದ ನಾವು ಮುಂಚೆ ಎಲ್ಲ ಯಾವ ರೀತಿ ತಯಾರಿಸ್ತಿದ್ರು ತುಪ್ಪನ, ಆ ವಿಧಾನದಲ್ಲಿ ನಾವು ತಯಾರಿಸ್ಕೊಂಡು ಬರೋದ್ರಿಂದ ಅದರಿಂದ ಹೆಚ್ಚಾಗಿ ನಾವು ಪ್ರಯೋಜನವೂ ಸಹ ಮಾಡ್ಕೋಬೋದು. ಸೊ ನಾವು ತುಪ್ಪನ ತಯಾರಿಸುವ ವಿಧಾನವೂ ಸಹ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು.
ನಂತರ ತುಪ್ಪನ ಯಾವಾಗ ಯಾವ ಪ್ರಮಾಣದಲ್ಲಿ ಸೇವಿಸಬೇಕು ಅಂತ ನೋಡೋದಾದರೆ, ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರಿಗೆ 5ರಿಂದ 10 ml ತುಪ್ಪನ ಹಾಕ್ಕೊಂಡು ಸೇವಿಸ್ತಾ ಬರೋದು ತುಂಬಾ ಒಳ್ಳೆಯದು. ಹಾಗೆ ಇದು ಸರಿಯಾದ ವಿಧಾನ ಕೂಡ ಹೌದು. ಇನ್ನು ಪಥ್ಯ ಬಗ್ಗೆ ತಿಳಿಯೋದಾದರೆ, ಏನಪ್ಪ ತುಪ್ಪಕ್ಕೂ ಸಹ ಪಥ್ಯನ ಅಂತಲೇ ಕೇಳ್ತೀರಾ. ಆದರೆ ಹೌದು, ತುಪ್ಪನ ಯಾವತ್ತೂ ತಂಗ್ಳನ ಇರುತ್ತಲ್ಲ ಅದ್ರ ಜೊತೆ ಸೇರಿಸ್ಬಾರ್ದು. ಮೊಸರು ಜೊತೆ ಹಾಗೆ ಜೇನುತುಪ್ಪ ಜೊತೆನೂ ಸಹ ಸೇವಿಸ್ಬಾರ್ದು. ಇವುಗಳೊಟ್ಟಿಗೆ ನಾವು ತುಪ್ಪನ ಸೇವಿಸುವಾಗ ತುಪ್ಪ ಸಮ ಪ್ರಮಾಣದಲ್ಲಂತೂ ಇರಲೇಬಾರ್ದು. ಹಾಗೇನಾದರೂ ಇದ್ದರೆ ಇದು ವಿಷಕಾರಿಯಾಗಿ ಕೆಲಸ ಮಾಡುತ್ತೆ. ಹಾಗೆ ಫ್ರಿಜ್ನಲ್ಲಿಟ್ಟಿರುವ ಆಹಾರಗಳೊಟ್ಟಿಗೂ ಸಹ ಸೇವಿಸಬಾರ್ದು. ಹಾಗೆ ತುಪ್ಪ ತಿಂದ ನಂತರ ಬಿಸಿ ನೀರನ್ನ ಕುಡಿಯೋದು ತುಂಬಾ ಒಳ್ಳೆಯದು. ಸಾಕಷ್ಟು ಜನ ತಣ್ಣೀರನ್ನ ಕುಡಿತಾರೆ, ಇದು ತಪ್ಪು. ಇದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗುತ್ತೆ. ಹಾಗೆಯೇ ಅಜೀರ್ಣ, ಚರ್ಮದಲ್ಲಿ ತುರಿಕೆ ಈ ಥರ ಸಮಸ್ಯೆಗಳು ಉಂಟಾಗುತ್ತೆ. ಇದರಿಂದ ತುಪ್ಪನ ಬಿಸಿ ಆಹಾರದೊಟ್ಟಿಗೆ ಎಷ್ಟು ಸೇವಿಸ್ತೀವಿ ಅಷ್ಟು ನಮಗೆ ಒಳ್ಳೆಯದು. ಆದರೆ ಇದೇ ಸರಿಯಾದ ಕ್ರಮ ಅಂತಲೇ ಹೇಳ್ಬೋದು. ಈಗ ಮೋಸ್ಟ್ ಇಂಪಾರ್ಟೆಂಟು, ತುಪ್ಪನ ಯಾವ ಯಾವ ಕಾಯಿಲೆಗೆ ಯಾವ್ಯಾವ ವಿಧಾನದಲ್ಲಿ ಬಳಸಬೇಕು ಅನ್ನೋದೇ ಆದರೆ, ಮೂಲವ್ಯಾಧಿ, ಮಾಸಿಕ ಋತುಧಾರಣೆ ಸಮಸ್ಯೆ, ಹಾಗೆ ಗರ್ಭಧಾರಣೆ ಆಗದಿರುವುದು, ಬಂಜೆತನ, ಮಂಡಿ ನೋವು, ಮೂತ್ರನಾಳದಲ್ಲಿ ಆಗಿರುವಂತಹ ಸೋಂಕು ಈ ಥರ ಸಮಸ್ಯೆಗಳಿಗೆ ತುಪ್ಪನ ಉಪಹಾರ ಸೇವಿಸುವ ಮುಂಚೆ ಅಂದರೆ ತಿಂಡಿ ತಿನ್ನೋಕ್ಕೆ ಮುಂಚೆ ಬೆಳಗ್ಗೆ 1 ಸ್ಪೂನ್ ಹಾಕ್ಕೊಂಡು ಬಿಸಿ ಲೋಟಕ್ಕೆ ಕುಡಿಬೇಕು. ಹಾಗೆಯೇ ಕಿಡ್ನಿ ಸ್ಟೋನು, ಲಿವರ್ ಸಮಸ್ಯೆ ಈ ಥರ ಸಮಸ್ಯೆಗಳಿಗೆ 1-2 ಸ್ಪೂನ್ ಟಿಫನ್ನ ತಿಂದು ನಂತರ ಬಿಸಿನೀರಿಗೆ 1 ಸ್ಪೂನ್ ತುಪ್ಪನ ಹಾಕ್ಕೊಂಡು ಕುಡಿಬೇಕು. ಅಂದರೆ 2 ಸ್ಪೂನ್ ಟಿಫನ್ ಆಗಿ ತುಪ್ಪನ ಕುಡಿದು ನಂತರ ಟಿಫನ್ನ ಕಂಟಿನ್ಯೂ ಮಾಡಬೇಕು. ಇದು ಈ ಥರ ಸಮಸ್ಯೆಗಳಿಗೆ ಒಳ್ಳೆಯದು. ಹಾಗೆಯೇ ತುಪ್ಪನ ಮೆಡಿಸಿನ್ಗಳಲ್ಲಿ ಯಾಕಪ್ಪ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಅಂದರೆ, ತುಪ್ಪ ಬೇಗ ದೇಹದ ಎಲ್ಲ ಭಾಗಗಳಿಗೇ ಪಸರಿಸ್ಕೊಳ್ಳೋದು ಅಂದರೆ ಸ್ಪ್ರೆಡ್ ಆಗೋದ್ರಿಂದ ಔಷಧಿ ಗುಣಗಳು ಸಹ ಬೇಗನೆ ರೀಚ್ ಆಗುತ್ತೆ ಈ ಬಾಡಿಗೆ ಫುಲ್ಲು. ಇದರಿಂದ ತುಪ್ಪನ ಹೆಚ್ಚಾಗಿ ಮೆಡಿಸಿನ್ಗಳಲ್ಲಿ ಯೂಸ್ ಮಾಡ್ತಾರೆ. ಹಾಗೆಯೇ ತುಪ್ಪ ಆಂತರಿಕ ಕಾಯಿಲೆಗಳಿಗೆ ಮಾತ್ರ ಅಲ್ಲ, ಬಾಹ್ಯ ಕಾಯಿಲೆಗಳಿಗೂ ಸಹ ಅಂದರೆ ಸುಟ್ಟಗಾಯ, ಬಾಯಿಯಲ್ಲಿ ಹುಣ್ಣಾಗಿರುವುದು ಈ ಥರ ಸಮಸ್ಯೆಗಳಿಗೂ ಸಹ ತುಪ್ಪ ತುಂಬಾ ಒಳ್ಳೆಯದು. ರಾತ್ರಿ ಮಲ್ಗೋಕ್ಕೆ ಮುಂಚೆ ತುಪ್ಪನ 1-2 ಡ್ರಾಪ್ ಮೂಗಿಗೆ ಹಾಕ್ಕೊಂಡು ಮಲಗೋದ್ರಿಂದ ನಿಮಗೆ ನಿದ್ರೆ ಸಮಸ್ಯೆ, ಹಾಗೆ ಗೊರಕೆ ಹೊಡೆಯೋ ಸಮಸ್ಯೆ, ಹಾಗೆಯೇ ಕಣ್ಣಿನ ದೃಷ್ಟಿ ಚೆನ್ನಾಗಾಗೋದಕ್ಕೆ ತುಂಬಾ ಒಳ್ಳೆಯದು. ಇಷ್ಟೆಲ್ಲ ಪ್ರಯೋಜನ ಇರೋ ತುಪ್ಪನ ನೀವು ತಗೊಳ್ತೀರಲ್ವ. ಹಾಗೆಯೇ ತುಪ್ಪನ ತಿಂದರೆ ನೀವೆಲ್ಲ ದಪ್ಪ ಆಗೋಲ್ಲ, ತಿಂದೇ ಇದ್ದರೆ ದಪ್ಪ ಆಗ್ತೀರಾ. ಹಾಗಾಗಿ ಆರೋಗ್ಯದ ದೃಷ್ಟಿಯಿಂದ ನೀವು ತುಪ್ಪನ ಸೇವಿಸೋದು ತುಂಬ ಅಂದರೆ ತುಂಬಾ ಪ್ರಯೋಜನಕಾರಿ. ಇಷ್ಟೆಲ್ಲ ಪ್ರಯೋಜನಕಾರಿ ಇರುವ ತುಪ್ಪನ ನೀವು ದಿನಕ್ಕೆ 1-2 ಸ್ಪೂನ್ ಆದರೂ ತಿನ್ನಬೇಕು. ಹಾಗೆ ನೀವು ಸರಿಯಾದ ಮಾರ್ಗದಲ್ಲಿ ನೀವು ತುಪ್ಪನ ದಿನ ಸೇವಿಸ್ತಾ ಬಂದರೆ ನೀವು ಹಲವಾರು ಸಮಸ್ಯೆಗಳಿಂದ ಸಹ ಮುಕ್ತಿಯನ್ನು ಪಡೆಯಬಹುದು. ಈ ವಿಷಯ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು.